ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿರಿ, ಹಾಗಾದ್ರೆ ದೇವರ ಮಾತುಗಳನ್ನು ಧ್ಯಾನಿಸೋಣ. ದೇವರ ಆಶ್ಚರ್ಯ ಕಾರ್ಯಗಳನ್ನು, ಆತನ ಕೃಪೆಯನ್ನು ಮರೆಯಬಾರದು. ಕೆಲವು ದಿವಸಗಳವರೆಗೂ ಕರ್ತನನ್ನು ನೆನೆಸಿಕೊಂಡು ಆನಂತರ ಮರೆತು ಹೋಗಬಾರದು. ಮೇಲಿಂದ ಮೇಲೆ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ನೂತನಗೊಳಿಸಿಕೊಳ್ಳೋಣ. ದೇವರ ಪ್ರಣಾಳಿಕೆಗಳು ಅತ್ಯುನ್ನತವಾಗಿವೆ. ಆತನನ್ನು ಅರಿಯುವುದಕ್ಕಾಗಿ ಆತನ ವಾಕ್ಯ ಧ್ಯಾನ, ಮೊಳಕಾಲಿನ ಪ್ರಾರ್ಥನೆ ನಮಗೆ ಎಷ್ಟೋ ಅವಶ್ಯಕವಾಗಿದೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮಗೋಸ್ಕರ ನೀವಿಟ್ಟಿರುವ ಯೋಚನೆಗಳನ್ನು ಅರಿಯಲು ಆ ಉನ್ನತವಾದ ನಿಮ್ಮ ಪ್ರಣಾಳಿಕೆಯಲ್ಲಿ ನಡೆಯುವುದಕ್ಕಾಗಿಯೂ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಮನುಷ್ಯರೆಲ್ಲರೂ ಸೆಲ್ಫಿಶ್, ಹೌದಲ್ಲವೇ? ಎಲ್ಲಿ ನೋಡಿದ್ರೂ ಕೂಡ ಸ್ವಾರ್ಥ ಸ್ವಾರ್ಥ. ನನ್ನಷ್ಟಕ್ಕೆ ನಾನು ನೋಡಿಕೊಳ್ಬೇಕು, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಅವಶ್ಯಕತೆಗಳು ತೀರಬೇಕು, ಅಷ್ಟೇ ಅಲ್ಲವೋ? ನಾನು ಮೆಚ್ಚುಗೆ ಹೊಂದಬೇಕು, ನಾನು 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 ಅನ್ನುವುದನ್ನೇ ನಾವು ನೋಡ್ತೇವೆ. ಆದರೆ ದೇವರ ಮಕ್ಕಳಾದ ನಂತರ ನಾನು ಎನ್ನುವುದು ಸಾಯಬೇಕು. ನಾಟ್ ಐ ಬಟ್ ಕ್ರೈಸ್ಟ್ ಅಂದಿದ್ದಾನೆ ಪೌಲನು. ನಾನು ಅಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸಬೇಕು ಅಂದನು. ಅಹಂ ಬ್ರಹ್ಮಂ ಅನ್ನುತ್ತಾರೆ ನಮ್ಮ ದೇಶದಲ್ಲಿ. ನಾನೇ ಅನ್ನೋದು ದೇವರು ಅನ್ನುತ್ತಾರೆ. ಹೌದು, ನಮಗೆ ನಾವೇ ದೇವರಾಗಿರಬೇಕೆಂದು, ನಾವೇ ಎಲ್ಲರ ಮೇಲೆ ದೊರೆತನ ಮಾಡಬೇಕೆಂದು ಆಲೋಚನೆ ಉಳ್ಳವರಾಗಿರೋದೇ ಮಾನವ ತತ್ವ ಆಗಿದೆ. ಆದರೆ ಯೇಸು ಹೇಳ್ತಾರೆ, ನಿಮ್ಮಲ್ಲಿ ಯಾವನು ದೊಡ್ಡವನಾಗಿರಬೇಕೆಂದಿರುವನೋ ಅವನು ತಗ್ಗಿಸಿಕೊಳ್ಳಬೇಕೆಂದಿದ್ದಾರೆ ಯೇಸು. ಅವನು ಸೇವೆ ಮಾಡಬೇಕೆಂದಿದ್ದಾರೆ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥವರು ಆತನ ಹೆಜ್ಜೆಯ ಜಾಡಿಯಲ್ಲಿ ನಡೆಯುವವರಾಗಿದ್ದಾರೆ. ತಮಗೋಸ್ಕರ ತಾವು ಬದುಕೋದಿಲ್ಲ, ಇತರರಿಗೋಸ್ಕರ ಬದುಕುವುದನ್ನು ಕಲಿತುಕೊಳ್ಳುತ್ತಾರೆ. ನೀವು ಯಾರಿಗೋಸ್ಕರ ಬದುಕುತ್ತಿದ್ದೀರಿ? ಹೌದು, ನನ್ನ ಹೆಂಡತಿಗಾಗಿ ಬದುಕುತ್ತಿದ್ದೇನೆ, ಮಕ್ಕಳಿಗಾಗಿ ಬದುಕುತ್ತಿದ್ದೇನೆ ಎಂದು ಹೇಳುವಂಥವರು ಕೆಲವರಿದ್ದಾರೆ. ಯಸ್, ನಮ್ಮ ಮನೆಯವರಿಗೋಸ್ಕರ ನಾವು ಬದುಕುವುದಂದರೆ ಅವರನ್ನು ಕ್ರಿಸ್ತನಿಗೋಸ್ಕರ ಸಂಪಾದಿಸುವುದಕ್ಕಾಗಿ ನಾವು ಕಲಿತುಕೊಳ್ಳಬೇಕು. ವಾಕ್ಯ ನೋಡಿ, ಯೆಶಾಯನ ಪುಸ್ತಕ 42ನೇ ಅಧ್ಯಾಯ. ದೇವರು ಹೇಳುವ ಈ ಮಾತು ಕೇಳೋಣ ಬನ್ನಿ. 5ನೇ ವಚನ. ಆಕಾಶ ಮಂಡಲವನ್ನುಂಟು ಮಾಡಿ ಅದನ್ನು ಹರವಿ ಭೂಮಂಡಲವನ್ನು ಅದರಲ್ಲಿನ ಉತ್ಪತ್ತಿಯನ್ನು ವಿಸ್ತರಿಸಿ ಲೋಕದ ಜನರಿಗೆ ಪ್ರಾಣವನ್ನು, ಹೌದು ಭೂಚರರಿಗೆ ಜೀವ ಆತ್ಮವನ್ನೂ ದಯಪಾಲಿಸುವ ಯೆಹೋವನೆಂಬ ದೇವರು ಹೀಗೆ ಅನ್ನುತ್ತಾನೆ. ನಾವು ಬಹಳ ಸಾರಿ ದೇವರು ಅನ್ನುವಾಗ ದೇವರು ಯಾರಾಗಿದ್ದಾರೆ, ಎಷ್ಟು ದೊಡ್ಡ ದೇವರಾಗಿದ್ದಾರೆ, ಎಷ್ಟು ಉನ್ನತನಾಗಿದ್ದಾರೆ ಎನ್ನುವುದನ್ನು ನಾವು ಗುರುತಿಸಬೇಕು. ನಾವು ಆರಾಧಿಸುವ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು ಗುರುತಿಸುವುದಾದರೆ ನಾವು ಎಷ್ಟು ಧನ್ಯರೆಂದು ನಮಗರ್ಥ ಆಗುತ್ತೆ. ಮತ್ತೆ ಓದುತ್ತೇನೆ ಕೇಳಿ. ಆಕಾಶ ಮಂಡಲವನ್ನು ಉಂಟು ಮಾಡಿ ಅದನ್ನು ವಿಶಾಲಪಡಿಸಿ ಭೂಮಂಡಲವನ್ನು ಅದರಲ್ಲಿನ ಉತ್ಪತ್ತಿಯನ್ನು ವಿಸ್ತರಿಸಿ ಲೋಕದ ಜನರಿಗೆ ಪ್ರಾಣವನ್ನು, ಹೌದು ಪ್ರಾಣವನ್ನು, ಭೂಚರರಿಗೆ ಜೀವಾತ್ಮವನ್ನು ದಯಪಾಲಿಸುವ ಯೆಹೋವನೆಂಬ ದೇವರು ಹೀಗೆ ಅನ್ನುತ್ತಾನೆ. ನಾವು ಆತನ ಸೃಷ್ಟಿಯಾಗಿದ್ದೇವೆ. ನಾವು ಆತನ ರೂಪದಲ್ಲಿ, ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ಆತನ ಸ್ವಕೀಯ ಪ್ರಜೆಯಾಗಿದ್ದೇವೆ. ನಾವು ದಾರಿ ತಪ್ಪಿ ಹೋಗುವಾಗ ನಮ್ಮನ್ನು ಹುಡುಕಿ ಕಾಪಾಡುವ ಆತನಾಗಿದ್ದಾನೆ. ನಾವು ಪಾಪಿಗಳಾಗಿದ್ದಾಗ ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಯಶ್ಚಿತ್ತ ಬಲಿಯಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿರುವಂತಹ ಕರ್ತನು ಹೇಳುತ್ತಿರುವಂತಹ ಮಾತುಗಳನ್ನು ಕೇಳಿರಿ. ನಿಮ್ಮೊಂದಿಗೆ, ನನ್ನೊಂದಿಗೆ, ರಕ್ಷಿಸಲ್ಪಟ್ಟವರೆಲ್ಲರೊಂದಿಗೆ ಆತನು ಮಾತಾಡುತ್ತಿದ್ದಾನೆ ಎಂಬುದನ್ನು ನಾವು ನಂಬಬೇಕು. ಏನದು? ಕತ್ತಲಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರಗೆ ಕರತರಬೇಕು ಎಂದು. ಸ್ವಲ್ಪ ಹಿಂದೆಯಿಂದ ಓದೋಣ. ನೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದಲೂ ಹೊರಗೆ ತರುವುದಕ್ಕಾಗಿಯೂ ಕತ್ತಲಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರಗೆ ತರಬೇಕೆಂದು. ಏನಂತೆ ಆತನು ಹೇಳೋದು? ಕುರುಡರಿಗೆ ಅವರ ಕಣ್ಣುಗಳನ್ನು ತೆರೆಯುವುದಕ್ಕಾಗಿ. ಕುರುಡರು ಅಂದರೆ ಕಣ್ಣಿಲ್ಲದವರನ್ನು ನಾವು ಮನಸ್ಸಿಗೆ ತಂದುಕೊಳ್ತೇವೆ. ಆದರೆ ವಾಕ್ಯ ಹೇಳುತ್ತದೆ, ಯಹಲೋಕದ ಅಧಿಪತಿ ಕ್ರಿಸ್ತನ ಸುವಾರ್ತೆಯ ಸೌಂದರ್ಯದ ಬೆಳಕು ನಮ್ಮ ಹೃದಯದಲ್ಲಿ ಪ್ರಕಾಶಿಸದಂತೆ ನಮ್ಮ ಮನೋನೇತ್ರಗಳು ಕುರುಡು ಮಾಡಿದೆಯಂತೆ.
ಲೋಕದಲ್ಲಿ ಕಣ್ಣು ಚೆನ್ನಾಗೇ ಕಾಣಿಸುತ್ತಿದೆ, ಲೋಕವೆಲ್ಲ ಚೆನ್ನಾಗೇ ಕಾಣಿಸ್ತಿರಬಹುದು. ಆದರೆ ದೇವರನ್ನು ನೋಡಲಾರದಂತಹ ಕಣ್ಣುಗಳು, ಕ್ರಿಸ್ತನ ಪ್ರೀತಿಯನ್ನು ಅರಿಯಲಾರದಂತಹ ಕಣ್ಣುಗಳು, ಕ್ರಿಸ್ತನನ್ನು ಅಂದರೆ ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿರುವಂತಹ ಸೃಷ್ಟಿಕರ್ತನನ್ನು ಗುರುತಿಸಲಾರದಂತಹ ಕುರುಡರು ಎಷ್ಟೋ ಜನರಿದ್ದಾರಲ್ಲವೇ ನಮ್ಮ ಸಮಾಜದಲ್ಲಿ. ಅಂಥವರ ಮನೋನೇತ್ರಗಳನ್ನು ತೆರೆಯುವುದಕ್ಕಾಗಿ ಸೆರೆಯೊಳಗೆ ಇದ್ದಂಥವರನ್ನು ಹೊರಗೆ ತರುವುದಕ್ಕಾಗಿ. ನಿಮಗೆ ಗೊತ್ತಾ, ಬಹಳಷ್ಟು ಜನರು ತಾವು ಬಂಧನದಲ್ಲಿದ್ದೇವೆ ಎಂದು ಅವರಿಗೇ ಗೊತ್ತಿಲ್ಲ. ಬಹಳಷ್ಟು ಜನ ತಾವಿದ್ದ ಸ್ಥಿತಿಯಲ್ಲಿಯೇ ಉಳ್ಕೊಳ್ಳುತ್ತಾ ಇದೇ ಸಮಸ್ತ ಎಂದು ಭಾವಿಸಿಕೊಳ್ತಾರೆ. ಆದರೆ ಒಮ್ಮೆ ಬಾವಿಯೊಳಗಿರುವ ಕಪ್ಪೆ ತಪ್ಪಿಸಿಕೊಂಡು ಹೊರಗೆ ಬಂದಿತಂತೆ. ಆನಂತರ ಸಂತೋಷದಿಂದ ಜಿಗಿಯುತ್ತಾ ಕೆರೆಯೊಳಗೆ ಹೋಯಿತಂತೆ. ಹೊರಗಡೆ ಬಂದ ತಕ್ಷಣವೇ ಕೆಳಗಡೆ ಬಾವಿಯಲ್ಲಿರುವಂತಹ ಆ ಕಪ್ಪೆಗಳಿಗೆ ಅದು ಹೇಳುತ್ತೆ, ಅಬ್ಬಾ, ನಾನು ಲೋಕವೆಲ್ಲ ನೋಡಿದ್ದೇನೆ, ಆಕಾಶ ನೋಡಿದ್ದೇನೆ, ಪಕ್ಷಿಗಳನ್ನು ನೋಡಿದ್ದೇನೆ, ಎಷ್ಟೋ ದೊಡ್ಡ ಲೋಕ ಇದೆ, ಅಲ್ಲಿ ಮನುಷ್ಯರಿದ್ದಾರೆ, ವೃಕ್ಷಗಳಿವೆ ಎಂದು ಹೀಗೆ ಒಂದೇ ಸಮನೆ ವಿವರಿಸುತ್ತಿದೆ ತಾನು ನೋಡಿದ ಲೋಕವನ್ನು. ಆಗ ಆ ಬಾವಿಯಲ್ಲಿರುವ ಕಪ್ಪೆಗಳಲ್ಲಿ ಒಂದು ದೊಡ್ಡ ಕಪ್ಪೆ, ಆ ಕಪ್ಪೆ ಕೇಳುತ್ತೆ, ಏನ್ ಹೇಳ್ತಾ ಇದ್ದೀನೇನು? ನಾನು ಹುಟ್ಟಿದಂದಿನಿಂದ ಈ ಬಾವಿಯಲ್ಲಿದ್ದೇನೆ, ನಿಮ್ಮೆಲ್ಲರಿಗಿಂತಲೂ ಸೀನಿಯರ್ ಆಗಿದ್ದೇನೆ ನಾನು. ಇದೇ ನಮ್ಮ ಲೋಕ, ಇನ್ನು ಬೇರೆ ಲೋಕವೇ ಇಲ್ಲ. ನಾನು ಎಷ್ಟು ಜನರೇಷನ್ಸ್ಗಳು ನೋಡಲಿಲ್ಲ ಈ ಕಪ್ಪೆಗಳ ನಡುವೆ, ಎಷ್ಟು ಗುಂಪು ನೋಡಲಿಲ್ಲ ಎಂದು ಹೇಳ್ತಿರುವಾಗ, ಹಾಗಲ್ಲ ತಾತ, ನಾನು ದೊಡ್ಡ ಲೋಕ ನೋಡಿದ್ದೇನೆ ಎಂದು ಎಷ್ಟೇ ಹೇಳಿದ್ರು ಅದು ನಂಬುತ್ತಾ ಇಲ್ಲ. ಎಷ್ಟಿರುತ್ತೆ ಇಷ್ಟಿರುತ್ತೋ ಎಂದು ಹೊಟ್ಟೆ ಉಬ್ಬಿಸಿ ತೋರಿಸಿತಂತೆ. ಇನ್ನೂ ದೊಡ್ಡದು ಅಂದಾಗ ಹೊಟ್ಟೆ ಉಬ್ಬಿಸಿ ಸಾಯ್ತಂತೆ. ಅದಕ್ಕೆ ಅರ್ಥ ಆಗ್ಲಿಲ್ಲ. ಈ ದಿನ ಹಾಗೆಯೇ ಬಹಳಷ್ಟು ಜನ ನನ್ನ ಬೀದಿಗೆ ನಾನೇ ರಾಜನಾಗಿದ್ದೇನೆ ಎಂದು ಭಾವಿಸಿಕೊಂಡು, ನನ್ನ ಊರಿಗೆ ನಾನೇ ಹಿರಿಯನು ಎಂದು ಭಾವಿಸಿಕೊಂಡು, ತಮ್ಮ ಸರಹದ್ದಿನಲ್ಲಿಯೇ ತಾವಿರುತ್ತಾ ಅದೇ ಸಮಸ್ತ ಎಂದು ಭಾವಿಸಿಕೊಳ್ತಿದ್ದಾರೆ. ಅವರು ಇನ್ನೂ ಬಂಧನದಲ್ಲಿಯೇ ಇದ್ದಾರೆ, ಕತ್ತಲೆಯಲ್ಲಿಯೇ ಇದ್ದಾರೆ, ಅಜ್ಞಾನದಲ್ಲಿಯೇ ಇದ್ದಾರೆ ಎಂದು ಗುರುತಿಸುತ್ತಾ ಇಲ್ಲ. ಅಂಥವರನ್ನು ಬಿಡಿಸುವುದಕ್ಕಾಗಿ, ಕತ್ತಲೆಯಲ್ಲಿ ನಿವಾಸಿಸುವಂಥವರನ್ನು ಕಾರಾಗೃಹದಿಂದ ಹೊರಗೆ ತರುವುದಕ್ಕಾಗಿ, ಸೆರೆಯಲ್ಲಿರುವವರನ್ನು ಹೊರಗೆ ತರುವುದಕ್ಕಾಗಿ, ಬಂಧಿಸಲ್ಪಟ್ಟವರನ್ನು ಬಿಡಿಸುವುದಕ್ಕಾಗಿ, ಕುರುಡರ ಕಣ್ಣನ್ನು ತೆರೆಯುವುದಕ್ಕಾಗಿ, ಯೆಹೋವನೆಂಬ ನಾನೇ ನೀತಿಯ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿದ್ದೇನೆ. ಯಾರಿಗೆ ಹೇಳ್ತಿದ್ದಾರೆ ದೇವರು ಈ ಮಾತು? ನಿಮಗೆ ಹೇಳ್ತಿದ್ದಾರೆ. ರಕ್ಷಿಸಲ್ಪಟ್ಟಂತಹ ನಿಮಗೆ ಹೇಳ್ತಿದ್ದಾರೆ, ನನಗೂ ಕೂಡ ಹೇಳ್ತಿದ್ದಾರೆ. ಯಾವತ್ತೋ ದೇವರು ನನಗೆ ಈ ವಿಷಯವನ್ನು ಬಯಲ್ಪಡಿಸಿದ್ದಾರೆ, ಆ ಕೆಲಸದಲ್ಲಿಯೇ ಇದ್ದೇನೆ ಈಗ ನಾನು. ನೀವು ಯಾವ ಉದ್ಯೋಗ ಮಾಡ್ತೀರೆಂದು ನನಗೆ ಯಾರಾದರೂ ಕೇಳಿದ್ರೆ, ನನಗೆ ಯಾವ ಉದ್ಯೋಗ ಇಲ್ಲ ರೀ, ನನ್ನ ದೇವರ ಕೆಲಸ ಮಾಡುತ್ತಿದ್ದೇನೆ. ನನ್ನ ದೇವರು ಹೇಳೆಂದ ಮಾತನ್ನು ನಾನು ಹೇಳೋದಾದರೆ, ಕತ್ತಲೆಯಲ್ಲಿದ್ದವರಿಗೆ ಬೆಳಕುಂಟಾಗತ್ತೆ, ಬಂಧನದಲ್ಲಿದ್ದವರಿಗೆ ಬಿಡುಗಡೆ ಉಂಟಾಗುತ್ತೆ, ಗುರಿ ಇಲ್ಲದವರು ಗುರಿ ಕಂಡುಕೊಳ್ಳುತ್ತಾರೆ, ರಕ್ಷಣೆ ಇಲ್ಲದವರಿಗೆ ರಕ್ಷಣೆ ಉಂಟಾಗುತ್ತೆ ಎಂದು ಹೇಳ್ತೇನೆ. ಇದು 10-20 ಜನ ಮಾಡುವಂಥದ್ದಲ್ಲ. ನಿಮ್ಮನ್ನು ದೇವರು ಬಿಡಿಸಿದ್ದಾರೆ, ನಿಮ್ಮ ಮನೋನೇತ್ರ ದೇವರು ಬೆಳಗಿಸಿದ್ದಾರೆ, ನಿಮ್ಮ ಬಂಧನದಿಂದ ದೇವರು ಬಿಡಿಸಿದ್ದಾರೆ, ನೀವು ರಕ್ಷಿಸಲ್ಪಟ್ಟಿದ್ದೀರಿ. ಯೇಸುವನ್ನು ರಕ್ಷಕನನ್ನಾಗಿ ಅಂಗೀಕರಿಸಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಿ. ಈಗ ಕರ್ತನು ನಿಮ್ಮನ್ನು ಕರೆಯುತ್ತಿದ್ದಾರೆ. ಯಾವಾಗ ನೋಡಿದ್ರು ನಿಮಗೋಸ್ಕರವೇ ನೀವು ಬದುಕುತ್ತಾ ಇರಬೇಕೋ, ನಿಮ್ಮ ಕ್ಷೇಮವನ್ನೇ ನೀವು ನೋಡಿಕೊಳ್ಳಬೇಕೋ. ದೇವರು ನಿಮ್ಮನ್ನು ಬೆಲೆ ಕೊಟ್ಟು ಕೊಂಡುಕೊಂಡಿರೋದು ಆತನ ಕೈಕೆಲಸವಾಗಿ, ಆತನ ಪಾತ್ರೆಯಾಗಿ ನಿಮ್ಮನ್ನು ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡಬೇಕೆನ್ನುವುದು ಆತನ ಉದ್ದೇಶವಾಗಿದೆ. ನಿಮ್ಮಲ್ಲಿ ಎಷ್ಟು ಜನ ರಕ್ಷಿಸಲ್ಪಟ್ಟಿದ್ದೀರಿ? ನಿಮ್ಮಲ್ಲಿ ಎಷ್ಟು ಜನರು ಈ ಮಾತನ್ನು ಒಪ್ಪಿಕೊಳ್ಳುತ್ತೀರಿ? ನಾನು ಕೂಡ ದೇವರಿಗಾಗಿ ಏನಾದರೂ ಮಾಡಬೇಕೆಂದು. ಹಾಗಾದರೆ ನಿಮ್ಮೊಂದಿಗೆ ದೇವರು ಸ್ಪಷ್ಟವಾಗಿ ಈ ದಿನ ಮಾತಾಡ್ತಿದ್ದಾರೆ. ನನ್ನಿಂದ ಆಗಲ್ಲ, ನನ್ನ ಕೈಲಾಗಲ್ಲ, ಇನ್ನು ನಾನು ಮಾಡ್ಲಿಕ್ಕಾಗಲ್ಲ. ಈ ಮಾತುಗಳು ಕೂಡ ನಾನು ಕೆಲವೊಮ್ಮೆ ಹೇಳ್ತೇನೆ. ಹೌದು, ನಮ್ಮಿಂದ ಆಗಲ್ಲ, ನಮ್ಮ ಕೈಲಾಗಲ್ಲ, ನಾವು ಮಾಡ್ಲಿಕ್ಕಾಗಲ್ಲ. ಆ ದಿನ ದೇವರು ಮೋಶೆಯನ್ನು ಕರೆದಾಗ, ಹೋಗು ಮೋಶೆ, ಐಗುಪ್ತ ದೇಶದಲ್ಲಿ ಬಳಲುತ್ತಿರುವ ನನ್ನ ಪ್ರಜೆಗಳನ್ನು ಕರೆತಾ. ಅದು ಹೇಗೆ ಸಾಧ್ಯ? ನನ್ನ ಹತ್ರ ಯಾವ ಆಯುಧ ಇಲ್ವಲ್ಲ, ನನಗೆ ಯಾವ ಅಧಿಕಾರವಿಲ್ಲ, ನನಗೆ ಯಾವ ಸೈನ್ಯ ಇಲ್ಲ, ನನ್ನಿಂದ ಆಗಲ್ಲ. ನಾನು ತೊದಳುವ ಮಾತುಳ್ಳವನಾಗಿದ್ದೇನೆ. ಹಾಗಾದ್ರೆ ಏನು, ನಾನು ನಿನ್ನ ಸಂಗಡ ಇರ್ತೇನೆ, ಹೋಗು ಎಂದು ಧೈರ್ಯಪಡಿಸಿ ಅವನನ್ನು ಕಳಿಸಿಕೊಟ್ಟಾಗ ಎಂಥ ಅದ್ಭುತಗಳನ್ನು ಮಾಡಿ ಅಷ್ಟೊಂದು ಲಕ್ಷಾಂತರ ಜನರನ್ನು ಐಗುಪ್ತ್ಯದ ಬಂಧನದಿಂದ ದೇವರು ಹೊರಗೆ ತರುತ್ತಾರೆ. ಬೈಬಲ್ನಲ್ಲಿ ಅಲ್ಲ ಪ್ರಿಯರೇ, ಚರಿತ್ರೆಯಲ್ಲಿ ಎಷ್ಟೋ ಜನ ನನಗೆ ಕೈಲಾಗಲ್ಲ ಅಂದವರನ್ನು ತನ್ನ ಹಸ್ತದಿಂದ ಬಲಪಡಿಸಿ, ತನ್ನ ಆತ್ಮನಿಂದ ತುಂಬಿಸಿ, ಮೀನನ್ನು ಹಿಡಿಯುವ ಬೆಸ್ತರರನ್ನು ಆತ್ಮಗಳನ್ನು ಹಿಡಿಯುವ ಬೆಸ್ತರರನ್ನಾಗಿ ಮಾಡಿದ್ರು. ಕೈಲಾಗದವರನ್ನು
ಅಸಾಧ್ಯ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡುವ ವ್ಯಕ್ತಿಗಳನ್ನಾಗಿ ದೇವರು ಮಾರ್ಪಡಿಸಿದ್ದಾರೆ. ನಿಮ್ಮ ವಿಷಯದಲ್ಲಿ ಕೂಡ ದೇವರು ದೊಡ್ಡ ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆ. ನೀವು ಜೀವಿಸುವಂತಹ ಜೀವಿತದ ಒಂದು ಮುಖ್ಯವಾಗಿರುವಂತಹ ಉದ್ದೇಶವೇನೆಂದರೆ, ದೇವರು ನಿಮ್ಮ ಕೈಯನ್ನು ಹಿಡಿದು ನಿಮ್ಮನ್ನು ನಡೆಸುತ್ತಿರುವುದು ಎದಕ್ಕಾಗಿ ಎಂದರೆ, ನಿನ್ನನ್ನು ಕಾಪಾಡಿ ಜನರಿಗೆ ಒಡಂಬಡಿಕೆಯನ್ನು, ಅನ್ಯ ಜನರಿಗೆ ಬೆಳಕನ್ನಾಗಿಯೂ ನಿನ್ನನ್ನು ನೇಮಿಸಿದ್ದೇನೆ. ಏನಂತೆ ದೇವರು ಹೇಳ್ತಿರೋದು? ನಾನು ನಿನ್ನನ್ನು ನನ್ನ ಜನರಿಗೆ ಒಡಂಬಡಿಕೆಯನ್ನಾಗಿಯೂ ಅನ್ಯ ಜನರಿಗೆ ನಿನ್ನನ್ನು ಬೆಳಕನ್ನಾಗಿಯೂ ನೇಮಿಸಿದ್ದೇನೆ ಅನ್ನುತ್ತಾರೆ. ಯಾರ ಸಂಗಡ ದೇವ್ರಿ ಮಾತಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಯಾರಿಗೆ ಈ ದಿನ ಹೇಳ್ತಿದ್ದಾರೆ ಗೊತ್ತಾ? ರಕ್ಷಿಸಲ್ಪಟ್ಟಿದ್ದೇನೆ, ಎಲ್ಲವೂ ಚೆನ್ನಾಗಿದೆ ಅಂದುಕೊಳ್ಳುವಂತಹ, ಚೆನ್ನಾಗಿ ಬದುಕುತ್ತಿದ್ದೇನೆ ಎಂದು ಸಂತೋಷಪಟ್ಟು ಸುಮ್ಮನಿರುವವರಿಗೆ ದೇವರು ಹೇಳ್ತಿದ್ದಾರೆ, ನೀವು ಬದುಕುವುದಲ್ಲ ಬದುಕಿಸುವವರಾಗಿರಬೇಕೆಂದು. ನೀವು ಮಾಡುವುದು ಮಾತ್ರವಲ್ಲದೆ ಮಾಡಿಸಬೇಕು ಅನ್ನುತ್ತಾರೆ. ನೀವು ನಡೆಯುವುದು ಮಾತ್ರವಲ್ಲದೆ ಅನೇಕರನ್ನು ನಡೆಸಬೇಕು ಅನ್ನುತ್ತಾರೆ. ನೀವು ನನ್ನ ಮಹಿಮೆಯನ್ನು ನೋಡುವುದು ಮಾತ್ರವಲ್ಲದೆ ನನ್ನ ಮಹಿಮೆಯನ್ನು ಅನೇಕರು ನೋಡುವ ಹಾಗೆ ನಾನು ನಿಮ್ಮ ಕೈ ಹಿಡಿದುಕೊಂಡು ನಡೆಸುತ್ತೇನೆ ಅನ್ನುತ್ತಾರೆ. ನಿಮ್ಮಲ್ಲಿ ಒಬ್ಬಂಟಿಗನು 1000 ಜನರಾಗುವನು ಎಂದು ವಾಕ್ಯ ಹೇಳಿದಂತೆಯೇ, ಅನೇಕ ದಿನಗಳಿಂದ ಈ ಅನುದಿನದ ಧ್ಯಾನವನ್ನು ಕೇಳಿ ನಾವು ರಕ್ಷಣೆಯನ್ನು ಹೊಂದಿ ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂದು ಹೇಳುತ್ತಿರುವಂತಹ, ಸಾಕ್ಷಿ ಕೊಡುವಂತಹ ನಿಮ್ಮನ್ನು ದೇವರು ಒಂದು ವಿಶೇಷ ಉದ್ದೇಶದಿಂದ ಕೋರಿಕೊಂಡಿದ್ದಾರೆ ಎಂದು ಈ ದಿನ ದೇವರು ತನ್ನ ವಾಕ್ಯದ ಮುಖಾಂತರ ನಮ್ಮೆಲ್ಲರಿಗೆ ಬಯಲುಪಡಿಸುತ್ತಿದ್ದಾರೆ. ನೀವೋ ನಾನಾಗಿದ್ದೇನೋ ಕರ್ತನೆ ಎಂದು ಕರ್ತನಿಗೆ ಕೇಳಿ ನೋಡಿ. ನೀನೋ ಎಂದು ಇತರರಿಗೆ ಬೆರಳು ತೋರಿಸಬಾರದು. ಆದರೆ ನಾನು ನಿನಗೆ ಉಪಯೋಗ ಆಗುತ್ತೇನೋ? ನನ್ನನ್ನು ಕೂಡ ಉಪಯೋಗಿಸಿಕೊಳ್ತೀರೋ? ನನ್ನ ಕೈಲಾಗೋದಿಲ್ಲ, ನನಗೆ ಶಕ್ತಿ ಇಲ್ಲ, ನನಗೆ ಭಾಷೆ ಬರೋದಿಲ್ಲ, ನನಗೆ ಮಾತು ಬರೋದಿಲ್ಲ ಎಂದು ನಿಮ್ಮ ಕೊರತೆಯೆಲ್ಲ ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ಆತನಿಗೆ ಬೇಕಾದದ್ದು ನಮ್ಮ ಸಾಮರ್ಥ್ಯಗಳಲ್ಲ, ಆತನಿಗೆ ಬೇಕಾದದ್ದು ನಮ್ಮ ಸಮರ್ಪಣೆ. ನೀನು ನನ್ನನ್ನು ಉಪಯೋಗಿಸಿಕೊಳ್ಳೋದಾದರೆ ನಾನು ಸಿದ್ಧನಾಗಿದ್ದೇನೆ ದೇವರೇ ಎಂದು ನೀವು ಹೇಳುವಾಗ ನಿಮ್ಮನ್ನು ದೇವರು ಅನೇಕರಿಗೆ ಬೆಳಕನ್ನಾಗಿ ಮಾಡುತ್ತಾರೆ, ಅನೇಕರಿಗೆ ಒಡಂಬಡಿಕೆಯನ್ನಾಗಿ, ಒಬ್ಬ ಪ್ರವಾದಿಯನ್ನಾಗಿ ನಿಮ್ಮನ್ನು ಮಾಡಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ. ಆತ್ಮಗಳನ್ನು ಹಿಡಿಯುವ ಬೆಸ್ತರರನ್ನಾಗಿ ಮಾಡಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ನಿಮ್ಮ ಸ್ವಂತವರನ್ನು, ನಿಮ್ಮ ಮನೆಯವರನ್ನು, ನಿಮ್ಮ ಸುತ್ತಲೂ ಇರುವವರನ್ನು, ಆತನ ನಾಮ ಅರಿಯದವರನ್ನು, ಇಂತಹ ಅನೇಕರನ್ನು ಕರ್ತನ ಬಳಿಗೆ ಕರ್ತರುವಂತಹ ಒಬ್ಬ ಅಭಿಷಕ್ತನನ್ನಾಗಿ ಮಾಡಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ. ನೀವು ಇದನ್ನು ಅಂಗೀಕರಿಸುತ್ತೀರೋ? ಇದನ್ನು ನಂಬುತ್ತೀರೋ? ನಿಮ್ಮ ಜೀವಿತವನ್ನು ಆತನ ಕೈಗೆ ಒಪ್ಪಿಸುವಿರೋ? ಹೊಸ ವರ್ಷದಲ್ಲಿ ಪ್ರವೇಶಿಸಿ ಚೆನ್ನಾಗಿ ಮುಂದೆ ಸಾಗುತ್ತಿರುವಾಗ, ದೇವರೇ ನನಗಾಗಿರುವ ನಿಮ್ಮ ಪ್ರಣಾಳಿಕೆ ಏನೆಂದು ಕೇಳಿದೀರಾ? ತಿಳಿದುಕೊಂಡಿದ್ದೀರಾ? ವಾಗ್ದಾನ ಅಂತೂ ಹೊಂದಿಕೊಂಡಿದ್ದೀರಿ. ಅವುಗಳನ್ನು ದೇವರ ಸನ್ನಿಧಿಯಲ್ಲಿಟ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ? ದೇವರೇ, ನಿಮ್ಮ ಚಿತ್ತವೇ ನನ್ನ ವಿಷಯದಲ್ಲಿ ನೆರವೇರಲಿ ಎಂದು ಹೀಗೆ ನಿಮ್ಮನ್ನು ನೀವೇ ಕರ್ತನಿಗೆ ಒಪ್ಪಿಸಿಕೊಟ್ಟಿದ್ದೀರಾ? ತಪ್ಪದೇ ಹಾಗೆ ಮಾಡಿ. ಅಯ್ಯೋ, ನನಗೆ ಬಲಹೀನತೆಗಳಿವೆ ಎಂದು ಹೇಳಬೇಡಿ. ದೇವರು ನಿಮ್ಮ ಬಲಹೀನತೆ ನೀಗಿಸುವ ಆತನಾಗಿದ್ದಾರೆ. ನನಗೇ ದಿಕ್ಕಿಲ್ಲ, ನಾನು ಯಾರಿಗೆ ಆಧರಣೆಯಾಗಿರುತ್ತೇನೆ ಎಂದು ಹೇಳಬೇಡಿ. ನಿಮಗೆ ಕರ್ತನೇ ದಿಕ್ಕಾಗಿದ್ದು ನೀವು ಅನೇಕರಿಗೆ ದಿಕ್ಕನ್ನು ತೋರಿಸುವಂಥವರನ್ನಾಗಿ, ಆಧರಿಸುವಂಥವರನ್ನಾಗಿ ನಿಮ್ಮನ್ನು ಮಾಡಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತ, ಜನರಿಗೆ ಪ್ರಾಣ ಕೊಟ್ಟಂತಹ, ಜೀವಾತ್ಮವನ್ನು ಕೊಟ್ಟಂತಹ ಕರ್ತನು ನಿಮ್ಮೆಲ್ಲರಿಗೆ ಹೇಳ್ತಿದ್ದಾರೆ. ಬಂಧಿಸಲ್ಪಟ್ಟಂಥವರಿದ್ದಾರೆ, ನರಕಕ್ಕೆ ಹೋಗುವಂಥವರಿದ್ದಾರೆ, ನಾಶವಾಗಿ ಹೋಗುವಂಥವರಿದ್ದಾರೆ, ನನ್ನ ಶಕ್ತಿ ಅರಿಯದವರಿದ್ದಾರೆ, ನನ್ನ ಪ್ರೀತಿ ಗುರುತಿಸಲಾರದವರಿದ್ದಾರೆ, ನಾನು ಅರ್ಪಿಸಿದ ಯಜ್ಞ ಅಂಗೀಕರಿಸಲಾರದವರಿದ್ದಾರೆ. ಅಂಥವರಿಗೆ ಯೇಸುವೆ ರಕ್ಷಕನೆಂಬುದು ನಿಮ್ಮ ಜೀವಿತದ ಮೂಲಕ ನೀವು ಬೋಧಿಸುವ ಹಾಗೆ, ನಿಮ್ಮ ಬದುಕಿನ ಮೂಲಕ ನಿರೂಪಿಸುವ ಹಾಗೆ, ನಾನೇ ನಿಮ್ಮ ಸಂಗಡ ಇದ್ದು ನಿಮ್ಮ ಕೈ ಹಿಡಿದು ನಡೆಸುತ್ತೇನೆ. ಬಂಧನದಲ್ಲಿದ್ದವರನ್ನು, ಅಂದರೆ ಸೈತಾನನ ಬಂಧನದಲ್ಲಿ ಬಳಲುತ್ತಾ ಇರುವಂಥವರನ್ನು ಬಿಡಿಸಿರಿ. ಸೆರೆಮನೆಯಲ್ಲಿದ್ದುಕೊಂಡು ಸ್ವೇಚ್ಛೆಯಿಲ್ಲದೆ ಬಂದಿ ಆಳುತನವನ್ನು ಅನುಭವಿಸುತ್ತಿರುವವರನ್ನು, ಪಾಪದ ಕೊಳದಲ್ಲಿ ಮುಳುಗಿರುವಂಥವರನ್ನು ಬಿಡಿಸಿರಿ. ನಾನು ನಿಮ್ಮ ಸಂಗಡ ಇರುತ್ತೇನೆ. ನನ್ನ ಮಾತು, ನನ್ನ ವಾಕ್ಯ ನಿಮ್ಮ ಬಾಯಲ್ಲಿಟ್ಟು ಮನುಷ್ಯರನ್ನು ನಿಮ್ಮ ಕಡೆಗೆ ನಾನು ತಿರುಗಿಸುತ್ತೇನೆ. ನನ್ನ ವಾಕ್ಯದ ಮೂಲಕ ಅವರನ್ನು ಸ್ವಸ್ಥಪಡಿಸುತ್ತೇನೆ. ನನ್ನ ಮಾತುಗಳ ಮೂಲಕ ಅವರಿಗೆ ಅದ್ಭುತ ಕಾರ್ಯಗಳನ್ನು ತೋರಿಸುತ್ತೇನೆ. ನೀನು ನನ್ನ ಮಾತು ಕೇಳೋದಾದರೆ ನಾನು ಉಪಯೋಗಿಸಿಕೊಳ್ಳಬಲ್ಲೆ ಎಂದು ಕರ್ತನು ಸ್ಪಷ್ಟವಾಗಿ ದಿನ ಮಾತಾಡ್ತಿದ್ದಾರೆ. ದೇವರಿಗೆ ನೀವು ಬೇಕು. ಆತನು ಒಮ್ಮೆ ಶರೀರಧಾರಿಯಾಗಿದ್ದಾಗ ಆತನು ಮಾಡಿದ ಕಾರ್ಯ, ಈಗ ಆತ್ಮಸ್ವರೂಪನಾದ ದೇವರು ಆತನಿಗೆ ಸಮರ್ಪಿಸಿಕೊಂಡಂಥವರ ಮುಖಾಂತರವಾಗಿ, ಆತನಿಗೆ ಅರ್ಪಿಸಿಕೊಟ್ಟವರ ಮುಖಾಂತರವಾಗಿ ಸರ್ವ ಲೋಕಕ್ಕೆ ಆತನ ಪ್ರೀತಿಯ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ನಿಮ್ಮನ್ನು ನನ್ನನ್ನು ಕೋರಿಕೊಳ್ತಿದ್ದಾರೆ. ಕರ್ತನೇ, ನೀನು ನನ್ನನ್ನು ಕರೆಯುವಾಗ ಬೇಡ ನಿಲ್ಲಿಕ್ಕಾಗುತ್ತಾ?
ನೀನು ನನ್ನನ್ನು ಉಪಯೋಗಿಸಿಕೊಳ್ಳೋದಾದ್ರೆ ಬೇಡ ಅನ್ನಲಿಕ್ಕಾಗುತ್ತಾ? ಈಗೋ ನನ್ನ ಜೀವಿತ ಎಂದು ಹೇಳಿ 100% ಈ ಮಾತು ಕರ್ತನಿಗೆ ಹೇಳುವಿರಾ? ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಯಾಕೆ ಈ ಸಂದೇಶ ಈ ದಿನ ನಮಗೆ ನೀವು ಅನುಗ್ರಹಿಸಿದ್ದೀರೆಂದು, ಯಾರ್ಯಾರ ಸಂಗಡ ನೀವು ಮಾತಾಡಿದ್ದೀರಿ ಎಂದು ನಿಮಗೆ ಗೊತ್ತು. ಅವರ ಹೃದಯ ಸ್ಪಂದಿಸಿರಿ. ನಿಜವೇ, ನಶಿಸಿ ಹೋಗುವಂಥವ್ರು ಎಷ್ಟೋ ಜನ ಇದ್ದಾರೆ. ಬೆಳೆದ ಫಲ ಕೊಯ್ಯುವಂಥವರಿಲ್ಲ. ಬೆಳೆ ಬಹಳ ಆದರೆ ಕೆಲಸಗಾರರು ಕಡಿಮೆಯಾಗಿದ್ದಾರೆ. ನೀವು ನನ್ನನ್ನು ಕೋರಿಕೊಳ್ತಿರೋದಾದ್ರೆ ಇಗೋ ನನ್ನ ಜೀವಿತ ಎಂಬುದಾಗಿ ಈ ದಿನ ಈ ಮಾತು ಕೇಳ್ತಿರುವಂತಹ ಪ್ರತಿಯೊಬ್ಬರೂ ದೇವರೇ ತಮ್ಮನ್ನು ತಾವು ಒಪ್ಪಿಸಿಕೊಳ್ಳುವಂಥವರಾಗಿರಬೇಕು. ನಮಗೋಸ್ಕರ ನಾವೇ ಬದುಕಲಾರದೆ ನಿಮ್ಮ ನಾಮ ಮಹಿಮೆಗೋಸ್ಕರ ಅನೇಕರಿಗೆ ಆಶ್ರಯವಾಗಿಯೂ ಅನೇಕರಿಗೆ ಆಶೀರ್ವಾದಕರವಾಗಿಯೂ ನಾವು ಜೀವಿಸುವ ಹಾಗೆ ನಿಮ್ಮ ಪರಿಶುದ್ಧಾತ್ಮನಿಂದ ನಮ್ಮನ್ನು ಅಭಿಷೇಕಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾ ನೆಲೆಸಿರಲಿ. ಆಮೇನ್. ಈ ದಿನ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನನಗೆ ಕಳಿಸಿರೆಂದು ಕೇಳೋದಿಲ್ಲ. ಕರ್ತನು ನನ್ನನ್ನೇ ಕರೆದಿದ್ದಾರೆ, ನನ್ನೊಂದಿಗೆ ಮಾತಾಡಿದ್ದಾರೆ. ಇಂತಹ ಸೇವೆ ಮಾಡಬೇಕು, ಆತನಿಗಾಗಿ ಬದುಕಬೇಕು, ಆತನು ನನ್ನನ್ನು ಕೂಡ ಉಪಯೋಗಿಸಿಕೊಳ್ಳುತ್ತಾನೋ ಎಂಬ ಒಪ್ಪಿಗೆ ತಿಳಿಯಪಡಿಸುವಂಥವರು ದಯವಿಟ್ಟು ನಿಮ್ಮ ಹೆಸರು, ಊರು, ನಿಮ್ಮ ಫೋನ್ ನಂಬರ್, ನಿಮ್ಮ ಪಿಕ್ಚರ್ ಜೊತೆಗೆ 8939731313 ನಂಬರ್ಗೆ ಈಗಲೇ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ನಾವು ವಿಜ್ಞಾಪನೆ ಮಾಡ್ತೇವೆ. ದೇವರ ಚಿತ್ತ ಅರಿತುಕೊಳ್ಳೋಣ. ದೇವರ ಪ್ರಣಾಳಿಕೆಯಲ್ಲಿ ಮುಂದಕ್ಕೆ ಸಾಗೋಣ. ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮಾಡಿರಿ. ಒಂದು ವೇಳೆ ಇತರ ದೇಶದಿಂದ ಇರುವುದಾದರೆ, ನೀವು ಕೂಡ ದೇವರಿಂದ ಕರೆಯಲ್ಪಟ್ಟಿರುವುದಾದರೆ, ನೀವು ಕೂಡ ದೇವರ ದರ್ಶನ ಹೊಂದಿರೋದಾದರೆ 8939731313 ನಂಬರ್ಗೆ ಟೆಕ್ಸ್ಟ್ ಮಾಡಿ. ಕೊನೆಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ತಪ್ಪದೆ ನಿಮಗಾಗಿ ಪ್ರಾರ್ಥಿಸ್ತೇವೆ. ಯಾವಾಗಲೂ ನಿಮಗೋಸ್ಕರವೇ ಪ್ರಾರ್ಥನೆ ಮಾಡಿಸಿಕೊಳ್ಳೋದಲ್ಲ, ನಾನು ಇತರರಿಗಾಗಿ ಪ್ರಾರ್ಥಿಸ್ತೇನೆ ಎಂಬ ಸ್ಥಾನಕ್ಕೆ ದೇವರು ಕೋರಿಕೊಳ್ಳುವಂಥವರಾಗಿದ್ದಾರೆ. ಹಾಗೆ ಅಭಿವೃದ್ಧಿಯಾಗೋಣ. ನಾವು ಅನೇಕರಿಗೆ ಆದರ್ಶವಾಗಿ, ಆಶ್ರಯವಾಗಿ, ದಿವ್ಯ ದಾನಕರವಾಗಿ ಜೀವಿಸೋಣ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೊಂದು ದೇವರ ಹೊಸ ವಾಗ್ದಾನದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.